ಸರ್ ಈಗ ಡೌನ್ ಮಾಡೋ ಸ್ವಲ್ಪ 7 ತಿಂಗಳು ಆಗಿತ್ತು ಪ್ರೆಗ್ನೆನ್ಸಿ. 1 kg ಮಗು 1 kg ಮಗು ಹುಟ್ಟಿ ಅಳ್ತಾ ಇಲ್ಲ ಅಂದ್ಬಿಟ್ಟು NICU ಶಿಫ್ಟ್ ಮಾಡಿದ್ವಿ. NICUಲಿ ಅದು ಚಿಕಿತ್ಸೆ ಸ್ಟಾರ್ಟ್ ಮಾಡಿದ್ದೀವಿ. ಚಿಕಿತ್ಸೆ ಸ್ಟಾರ್ಟ್ ಮಾಡಿದಾಗ ಮಗುಗೆ ಪ್ಲಾಸ್ಟರ್ ಮಾರ್ಕು, ಫೇಸ್ ಹತ್ರ, ಕಿವಿ ಹತ್ರ ಎಲ್ಲ ಪ್ಲಾಸ್ಟರ್ ಮಾರ್ಕ್ ಹಾಕಿರ್ತೀವಿ. ಕೈಗೆ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟಿರ್ತೀವಿ, ಅಲ್ಲಿ ಪ್ಲಾಸ್ಟರ್ ಮಾರ್ಕ್ ಇರುತ್ತೆ. ಇದು 1 kg ಮಗು ಸೆಪ್ಸಿಸ್ಸು ಆಗಿ ಅಂದರೆ ಇನ್ಫೆಕ್ಷನ್ನು ಆಗಿ ಅದು ಈಗ 7 ದಿನಗಳಲ್ಲಿ ತೀರ್ಕೊಂಡಿದೆ ಸರ್. ತೀರ್ಕೊಳ್ಳೋ ಟೈಮಲ್ಲಿ ಅದನ್ನು ಕಾಪಾಡಲಿಕ್ಕೆ ಎದೆ ಒತ್ತೋದು, ಫೇಸಲ್ಲಿ ಆಕ್ಸಿಜನ್ ಇಟ್ಬಿಟ್ಟು ಪುಷ್ ಮಾಡೋದು ಇವೆಲ್ಲ ಮಾಡ್ತಿರ್ತಾರೆ. ಅದು DIC ಅನ್ನೋ ಒಂದು ಕಂಡೀಷನ್ಸ್ಗೂ ಹೋಗಿದೆ, ಅಂದರೆ ಬ್ಲಡ್ಡು ಸ್ವಲ್ಪ ಕೊಳಿತದೆ ಸರ್. ಆ ಕಂಡೀಷನ್ಗೆ ಹೋದಾಗ ಎಲ್ಲ ಕಡೆ ಮಾರ್ಕ್ಸ್ ಬರ್ತದೆ. ಹಾಗಾಗಿ ಅವರು ಫೇಸಲ್ಲೆಲ್ಲ ಚಿಕ್ಕ ಚಿಕ್ಕ ಗುಳ್ಳೆಗಳ ಥರ ಮಾರ್ಕ್ಸ್ ಬಂದಿದೆ. ಅದಕ್ಕೋಸ್ಕರ ಅವರು ಆರೋಪ ಮಾಡ್ತಿರೋದು ಇರುವೆ ಕಚ್ಚಿ ಸತ್ತಿದೆ ಅನ್ನೋ ಥರ. ಅದು ಇರುವೆ ಕಚ್ಚಿ ಸತ್ತಿರೋದಂತೂ ಖಂಡಿತ ಇಲ್ಲ ಸರ್. ನಾವು ನೋಡಿದ್ದೀವಿ ಅದನ್ನು. ಅದು ಯೂಶ್ವಲಿ ಆಗ್ತಕ್ಕಂಥದ್ದೇ ಮಾರ್ಕು. ರಿಸಿಸ್ಟ್ರೇಷನ್ ಅಂತ ಮಾಡಬೇಕಾದ್ರೆ ಅದು ಕೆಲವೊಂದು ಮಾರ್ಕ್ಸ್ ಬರುತ್ತೆ DIC ಕಂಡೀಷನಲ್ಲಿ ಸರ್. ಅದು ಡೆಕ್ಸ್ಟ್ರೋಸ್ ಗ್ಲೂಕೋಸ್ ಇಟ್ಕೊಂಡಿರ್ತೀವಲ್ಲ ಸರ್, ಅದರಲ್ಲಿ ಏನೋ ಒಂದೊಂದು ಇರುವೆ ಅಲ್ಲಿ ಕಾಣಿಸಿರ್ಬೋದು ಹೊರಗಡೆ, ಬಟ್ ಅದು ಫೇಸಲ್ಲಿ ಬಂದು ಮಗು ಕಚ್ಚಿ ಆ ಥರ ಅಂತೂ ಆಗಿಲ್ಲ ಸರ್. ಅದು ನಾವು ಖಂಡಿತವಾಗಿ ಹೇಳ್ತೀವಿ ಸರ್. 7 ಡೇಸು ಸರ್, 1 ವಾರದ ಮಗು. ಅದು 1 kg ಪಾಪು 1 ವಾರದಿಂದ ನಾವು ಅದನ್ನು ಬದುಕಿಸ್ಲಿಕ್ಕೆ ಕಷ್ಟಪಟ್ಟು ಟ್ರೈ ಮಾಡ್ತಿದ್ದೀವಿ. ಅದು 1-2 ದಿವಸದಿಂದ ಅದು ಕ್ಷೀಣಿಸಿ ಚಿಕಿತ್ಸೆ ಫಲಕಾರಿ ಆಗದೆ ಅದು ಮಗು ಸತ್ತೋಗಿರುತ್ತೆ ಸರ್. ಇಲ್ಲ ಸರ್, ಆ ಥರ ಇಲ್ಲ. ಅದು ಸಿಸ್ಟರ್ ಏನು ಹೇಳಿದ್ದಾರೆ ಅಂದರೆ, ಬಹುಶಃ ಅದು ಅವರು ಹೋಗಿ ಈ ಥರ ಗಲಾಟೆ ಮಾಡ್ಲಿಕ್ಕೆ ಸ್ಟಾರ್ಟ್ ಆದಾಗ ಸಿಸ್ಟರು ಬೇರೆ ಮಕ್ಕಳು ಇದ್ದಾರೆ ಅನ್ನೋ ಥರ ಒಂದು ಹೇಳಿದಕ್ಕೋಸ್ಕರ ಅವರು ಆ ಒಂದು ದುಃಖದಲ್ಲಿ ಉದ್ವೇಗಗೊಂಡು ಅವರು ಗಲಾಟೆ ಮಾಡಿದ್ದಾರೆ ಅಷ್ಟೇ ಹೊರತು ಅದು ಇರುವೆ ಕಚ್ಚಿ ಅಂತೂ ಮಗು ಸತ್ತಿಲ್ಲ ಸರ್. ಸರ್ ಅದು ಫೇಸ್ಗೆ ನಾವು ಮಾಸ್ಕ್ ಹಾಕ್ತೀವಿ ಸರ್. ಮಾಸ್ಕ್ ಹಾಕಿ ಪ್ಲಾಸ್ಟರ್ ಎಲ್ಲ ಹಾಕ್ತೀವಿ. ಆ ಪ್ಲಾಸ್ಟರ್ ಇಲ್ಲಿವರೆಗೂ ಎಲ್ಲ ಹೋಗಿರುತ್ತೆ. ಆ ಮಗು ಸತ್ತೋದ್ಮೇಲೆ ಪ್ಲಾಸ್ಟರ್ ಮಾರ್ಕ್ ತೆಗಿತೀವಲ್ಲ ಸರ್, ಅದು ಮಗು ಚರ್ಮ ಎಲ್ಲ ಸ್ವಲ್ಪ ಕೊಳ್ತಾಗ ಆಗಿ ಅದೆಲ್ಲ ಎದ್ದು ಬಿಡ್ತದೆ ಸರ್. ಸ್ವಲ್ಪ ಅದು ಒಂದು ಚಿಕ್ಕ ಚಿಕ್ಕ ಗುಳ್ಳೆ ಥರ ಕಾಣ್ತಾ ಇದೆ. ಅದು ವಾಸ್ತವ ಸರ್. ಕಾಲಲ್ಲೂ ಕೂಡ ನಾವು ಪ್ಲಾಸ್ಟರ್ ಹಾಕಿರ್ತೀವಿ, ಕೈಯಲ್ಲೂ ಪ್ಲಾಸ್ಟರ್ ಇರ್ತದೆ. ಅದೆಲ್ಲ ತೆಗೆದಾಗ ಬಾಡಿ ಕೊಡಬೇಕಾದ್ರೆ ಎಲ್ಲ ತೆಗಿತೀವಿ ಸರ್. ತೆಗೆದಾಗ ಸ್ಕಿನ್ ಎಲ್ಲ ಸ್ವಲ್ಪ ಎದ್ದಾಳುತ್ತೆ ಸರ್. ಅದು ಆಗಿರೋದು ಸರ್. ಇರುವೆ ಕಚ್ಚಂತೂ ಸತ್ತೋಗಿಲ್ಲ. ಇಲ್ಲ ಸರ್, ಚೆನ್ನಾಗಿಲ್ಲ. 7 months ಪಾಪು ಅಳೋದಿಲ್ಲ ಸರ್. ಅದು ಸೆಪ್ಸಿಸ್ ಆಗಿ ಜೊತೆಗೆ ಅಳ್ತಾ ಇಲ್ಲ ಅಂತ ಅದಕ್ಕೆ ತಕ್ಕನಂಗೆ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟಿದ್ವಿ. ನಮ್ಮ ಸರ್ಕಾರದ ಇಲ್ಲಿ ಆಟ ಆಡ್ಕೊಂಡಿಲ್ಲ ಸರ್. ಅದು NICUಲಿತ್ತು ಸರ್. ಅದು ನಮ್ಮ ಸರ್ಕಾರದ ವತಿಯಿಂದ ಅದು IVIG ಅಂತೀವಿ ಸರ್. ಅದು ತುಂಬ ಇನ್ಫೆಕ್ಷನ್ ಆಗಿ ಮಗು ಸ್ಪಂದಿಸೋದಿಲ್ಲ ಅಲ್ಲ ಸರ್ ಟ್ರೀಟ್ಮೆಂಟ್ಗೆ, ಆವಾಗ ಕೊಡ್ತಕ್ಕಂಥದ್ದು. ಅದೆಲ್ಲ ನಾವೆಲ್ಲ ಕೊಟ್ಟಿದ್ದೀವಿ ಸರ್ ಅವ್ರಿಗೆ. ಮುಂಚೆ ಅವೆಲ್ಲ ಅವೈಲೇಬಲ್ ಇರಲಿಲ್ಲ. ಇವಾಗ ಅದೆಲ್ಲ ಅವೈಲೇಬಲ್ ಮಾಡಿ ಎಲ್ಲ ಕೊಟ್ಟು ಮ್ಯಾಕ್ಸಿಮಮ್ಮು ಮಗು ಬದುಕಿಸ್ಲಿಕ್ಕೆ ಟ್ರೈ ಮಾಡಿದ್ದೀವಿ. ನಮ್ಮ ಡಾಕ್ಟರ್ಸ್ ಹತ್ರನೂ ನಾನು ಕೆಲವು ಎನ್ಕ್ವೈರಿ ಮಾಡಿದೆ. ಅವರು ಸರ್ ನಾವು ಫುಲ್ಲು ಎಫರ್ಟ್ ಹಾಕಿದ್ದೀವಿ ಮಗು ಬದುಕಿಸ್ಲಿಕ್ಕೆ. ಸೊ ಲಾಸ್ಟ್ಗೆ ಈ ಥರ ಅಲ್ಲಿ ಒಂದು ಗ್ಲೂಕೋಸ್ ಹತ್ರ ಒಂದು ಇರುವೆ ನೋಡಿಬಿಟ್ಟು ಇವರು ನಮ್ಮ ಬಗ್ಗೆ ದೋಷಿಸಿರೋದು ನಮಗೆ ಆಘಾತ ಆಗಿದೆ ಅಂತ ನಮ್ಮ ವೈದ್ಯರ ತಂಡ ಕೂಡ ಹೇಳಿದೆ ಸರ್. ಸರ್ ಇಲ್ಲ, ಆಗಲ್ಲ ಸರ್. NICUಗೆ ಇಲ್ಲ ಮಗುವವರ ಅಪ್ಪ ಇಲ್ಲ ಅಮ್ಮ ಅಷ್ಟೇ ಬಿಡಲಿಕ್ಕೆ ಅಂದ್ಬಿಟ್ಟು ನಾವು ಪ್ರೋಟೋಕಾಲ್ ಮಾಡಿದ್ದೀವಿ ಸರ್. ಬೇರೆಯವರಿಗೆಲ್ಲ ಅಲೋ ಇಲ್ಲ ಸರ್. ಅವ್ರೇನಂದರೆ ಅಜ್ಜಿಗೂ ಬಿಡಬೇಕಿತ್ತು ಅಂದ್ಬಿಟ್ಟು ಒಂದು ಆರೋಪ ಮಾಡ್ತಿದ್ದಾರೆ. ಇಲ್ಲ, ಸಿಬ್ಬಂದಿಗಳು ಮೊಬೈಲ್ ಇಟ್ಕೊಂಡಿರ್ತಾರೆ ಸರ್. ಬಟ್ ಮೊಬೈಲ್ ನೋಡಿಕೊಂಡು ಅವರು ಬೇರೆ ಏನು ಮಾಡ್ತಿರಲ್ಲ ಸರ್. ಮೊಬೈಲ್ ಇಟ್ಕೊಂಡಿರ್ತಾರೆ. ಈಗ ನನಗೂ ಕಾಲ್ ಬರ್ತದೆ ಅಂತ ಮೊಬೈಲ್ ಇಟ್ಕೊಂಡಿರ್ತಾರೆ ಹೊರತು ಅದರಲ್ಲಿ ಅವರು ಕಾಲಹರಣ ಮಾಡ್ತಾ ಇಲ್ಲ ಸರ್. NICUಲಿ ಆಗೋದಿಲ್ಲ ಸರ್. ಇಲ್ಲ ಸರ್, ಬಿಡ್ತಾ ಇದ್ವಿ. ತಾಯಿ ಮತ್ತು ತಂದೆ ಯಾರಾದರೂ ಹೋಗಿದ್ರೆ ಬಿಡ್ತೀವಿ ಸರ್. ಬಿಕಾಸ್ ಬೇರೆಯವ್ರಿಗೆ ಅಲೋ ಮಾಡೋದಿಲ್ಲ ಸರ್. ಇಲ್ಲ ಸರ್, ಬಿಟ್ಟಿದ್ವಿ. ಅವ್ರು ಹೇಳ್ತಿರೋದು ಅದೇ, ಅಜ್ಜಿ ನೋಡ್ಲಿಕ್ಕೆ ಬಿಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಸರ್. ತಾಯಿ ತಂದೆಗೆ ಬಿಟ್ಟಿದ್ದಾರೆ, ಅಜ್ಜಿ ನೋಡ್ಲಿಕ್ಕೆ ಬಿಟ್ಟಿಲ್ಲ. ಇನ್ನೊಬ್ಬರು ಅವ್ರು ಚಿಕ್ಕಮ್ಮ ಯಾರೋ ಇರ್ಬೋದು, ಅವರು ಕೂಡ ನೋಡ್ಲಿಕ್ಕೆ ಬಿಟ್ಟಿಲ್ಲ ಅಂತ ಒಂದು ಆರೋಪ ಮಾಡ್ತಾರೆ ಸರ್. ಈಗ ಅದನ್ನು ಅವ್ರಿಗೆ ಹೇಳಿದ್ವಿ, ಇಷ್ಟೊತ್ತು ಕೂತ್ಕೊಂಡು ಮಾತಾಡಿದ್ವಿ. ಅವರೇನಂದರೆ, ಸರ್ ನೀವೆಲ್ಲ ಮಾತಾಡಿರೋದು ನಮಗೆ ಅರ್ಥ ಆಗಿದೆ, ಅದರಲ್ಲಿ ನಿಮ್ಮ ಸಿಸ್ಟರ್ಸು ಸರಿ ಮಾತಾಡಲಿಲ್ಲ ಅನ್ನೋದು ಆರೋಪ ಮಾಡಿದ್ರು. ಹಾಗಾಗಿ ಅವ್ರಿಗೆ ಆಪ್ಷನ್ಸ್ ಕೊಟ್ಟಿದ್ದೀವಿ. ನೀವು ಕಂಡುಹಿಡಿಬೇಕು, ಅದು ಇದೇ ಪ್ರೂವ್ ಆಗಬೇಕು ಅಂತಂದರೆ ಪೋಸ್ಟ್ಮಾರ್ಟಮ್ ಮಾಡಲೇಬೇಕು ಅಂತ ಹೇಳಿದ್ವಿ. ಅವರು ಅದೇನು ಅವ್ರ ಕಾರ್ಯ. ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.